ಅಲ್ಲ ನೀವು ವಿರೋಧ ಯಾಕೆಂದ್ರೆ ಹೇಳ್ತೀರಾ ಸ್ವಲ್ಪ ನನಗೆ ಅಲ್ಲ ಯಾಕೆ ನೋಡ್ರಿ ನೀವು ಈಗ ಅಲ್ಲ ನೀವು ಇನ್ನೂ ಯುವಕರಾಗಿದ್ದೀರಾ ಕೇಳಿ ಒಂದು ನಿಮಿಷ ಕೇಳಿ ನಾನು ಮಾತಾಡಿದ್ರೆ ನಾನು ಸ್ವಲ್ಪ ಕೇಳಲಿಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕಲ್ಲ ಈಗ ಅಲ್ಲ ಯಂಗ್ಸ್ಟರ್ಸ್ ಇದ್ದೀರಾ ಶರಾವತಿ ಡ್ಯಾಮ್ ಕಟ್ಟಿದಾಗ ಆಗ ಫಾರೆಸ್ಟು ನಾಶ ಆಗಲಿಲ್ವಾ ಕೇಳಿ ಈ ಕೇಳಿ ನೀವು ಒಂದ್ಸತಿ ಆಯಿತು ನೀವು ಹೇಳಿದ್ರೆ ಮತ್ತೆ ಕೇಳ್ತೀರ ನಿಮಗೆಲ್ಲ ಗೊತ್ತಲ್ಲ ಶರಾವತಿ ಮಾಡಿದಾಗ ಎಷ್ಟು ಜನನ ಅದನ್ನ ಒಕ್ಕಲೆಬ್ಬಿಸಿದ್ದಾರೆ ರಿಹಾಬಿಲಿಟೇಷನ್ ಮಾಡಿಸಿದ್ದಾರೆ ಎಷ್ಟು ಸಾವಿರ ಲಕ್ಷಾಂತರ ಎಕರೆ ಮುಳುಗಡೆ ಆಗಲಿಲ್ವಾ ಅದರಿಂದೆಲ್ಲ ಆಗಿದೆ ಎಷ್ಟು ನಿಮಗೆ 1000 ಮೆಗಾವಾಟ್ ಇವತ್ತು ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ ಈ ಪಂಪ್ ಸ್ಟೋರೇಜ್ ಅಂದ್ಬಿಟ್ಟು ಪಾಪ ಜನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಜನರನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ ಕೆಲವರು ಏನು ಪಂಪ್ ಸ್ಟೋರೇಜು ಇವಾಗಲೇ ಶರಾವತಿ ಡ್ಯಾಮ್ ಇದೆ ಅದರದ್ದು ಕೆಳಗಡೆ ಬ್ಯಾಲೆನ್ಸಿಂಗ್ ಇದಿದೆ ರಿಸರ್ವರ್ ಇದೆ ತಲಕ ಇದೆಯಲ್ಲ ಈಗ ನಾವು ಇಲ್ಲಿಂದ ಎಲೆಕ್ಟ್ರಿಸಿಟಿ ಮಾಡಿದ ನೀರು ಅಲ್ಲಿಂದ ಎಲ್ಲಿಗೆ ಹೋಗ್ತದೆ ಸಮುದ್ರಕ್ಕೆ ಹೋಗ್ತದೆ ತಾನೆ ಆ ನೀರನ್ನು ನಾವು ಪಂಪ್ ಮಾಡಿ ಮತ್ತೆ ಡ್ಯಾಮಿಗೆ ತಂದು 5 ನಿಮಿಷದಲ್ಲಿ ನಾವು ಈ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು ಅಲ್ಲ ನಿಮಿಷ ಅಲ್ಲ ಕೇಳಿ ಅಲ್ಲ ಕೇಳಿ ನೀವು ಸ್ವಲ್ಪ ಸಮಾಧಾನದಲ್ಲಿದ್ದುಬಿಟ್ಟು ಮತ್ತೆ ಕೇಳಿ ನಾನು ಅವಕಾಶ ಕೊಡ್ತೀನಿ ನಿಮಗೆ ಸ್ವಲ್ಪ ಸಮಾಧಾನ ಯಾಕಂದ್ರೆ ದೊಡ್ಡ ಪ್ರಶ್ನೆ ಕೇಳಿದ್ದೀರ ನಾನು ನಿಮಗೆ ಆನ್ಸರ್ ಮಾಡದೆ ಹೋದರೆ ಈಗ ಏನಾಗಿದೆ ಆಯಿತಾ ಅದರಿಂದ ಮುಳುಗುವ ಜಾಗ ಎಷ್ಟು 125 ಎಕರೆ ಮುಳುಗೋದಿಲ್ಲ 1 ಇಂಚು ಮುಳುಗೋದಿಲ್ಲ ಈಗ ಕಳ್ಕೊಳ್ಳೋದು 125 ಎಕರೆ ಅದರಲ್ಲಿ ಏನಂದ್ರೆ ಪೈಪ್ಲೈನ್ ಹಾಕೋದಕ್ಕೆ ಜಾಸ್ತಿ ಬೇಕು 25 ಎಕರೆ 30 ಎಕರೆ ಮಾತ್ರ ನಮಗೆ ಪಂಪ್ ಹೌಸು ಮಾಡಲಿಕ್ಕೆ ಬೇಕಾಗಿದೆ ಅಷ್ಟೇ ಬಾಕಿ ಎಲ್ಲ ನಾವು ಪೈಪ್ಲೈನ್ ಹಾಕ್ತೀವಿ ಆ ಪೈಪ್ಲೈನ್ ಹಾಕಿದ್ದೀವಿ ಈಗ ಬ್ಯಾಂಗ್ಳೂರು ವಾಟರ್ ಸಪ್ಲೈದು ಪೈಪ್ಲೈನ್ ಬರ್ತಾ ಇರೋದು ನೀವು ನೋಡಲಿಲ್ಲ ನಾನು ಮಿನಿಸ್ಟರ್ ಆಗಿದೆ ಅದು ಅಲ್ಲಿಂದ ದೊಡ್ಡ ಪೈಪ್ಲೈನ್ ಬಂದುಬಿಟ್ಟು ಬೆಂಗಳೂರಿಗೆ ನಗರಕ್ಕೆ ನೀರು ಬರೋದು ಗೊತ್ತಾಯ್ತಲ್ಲ ಅದರಲ್ಲಿ ಆ ಪೈಪ್ಲೈನಲ್ಲಿ ನೀವು ಮಾರುತಿ ಕಾರ್ನ ಓಡಿಸ್ಕೊಂಡು ಹೋಗ್ಬೋದು ಗೊತ್ತಾಯ್ತಲ್ಲ ಈಗ ನಾವೇನು ಮಾಡ್ತೀವಿ ಅಲ್ಲಿ ಪೈಪ್ ಹಾಕ್ಬಿಟ್ಟು ಪಂಪ್ ಮಾಡಿಬಿಟ್ಟು ಉಪಯೋಗಿಸಿದ ನೀರನ್ನ ಮತ್ತೆ ಇದು ಮಾಡ್ತೀವಿ ನಾನೀಗ ಮೊನ್ನೆ ತಾನೇ ಇದಕ್ಕೆ ಹೋಗಿದೆ ಆಂಧ್ರ ಪ್ರದೇಶಕ್ಕೆ ಹೋಗಿದೆ ಅಲ್ಲಿ ಗ್ರೀನ್ಕೋದವರು ಒಂದು ಮಾಡ್ತಾಯಿದ್ದಾರೆ ವಿಸಿಟ್ ಮಾಡಿ ಬಂದಿದ್ದೀನಿ ಭಾಳ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಸತಿ ನೀರು ಇದ್ದರೆ ಬರೀ 5% ಎವಾಪರೇಷನ್ ಆಗ್ತದೆ ಅಷ್ಟೇ ಅದು ನಿರಂತರವಾಗಿ ಇದಾಗ್ತದೆ ಇದರಿಂದ ನಮಗೆ ಈಗ 1000 ಮೆಗಾವಾಟು ಇನ್ನೊಂದು 2000 ಮೆಗಾವಾಟು ಅಡಿಷನಲ್ಲು ನಮಗೆ ಕರೆಂಟ್ ಉತ್ಪಾದನೆ ಆಗ್ತದೆ ಅದರಿಂದ ಯಾವುದೇ ಫಾರೆಸ್ಟು ಆ ಪೈಪ್ಲೈನ್ ಹಾಕ್ತೀವಲ್ಲ ಅಲ್ಲೆಲ್ಲ ಮತ್ತೆ ಮಣ್ಣು ಹಾಕ್ಬಿಟ್ಟು ಫಾರೆಸ್ಟನ್ನೇ ನಡ್ತೀವಿ ಅದರ ಮೇಲೆ ಫಾರೆಸ್ಟ್ ಹಂಗೆ ಇರ್ತದೆ 25 ಎಕರೆ ಮಾತ್ರ ನಮಗೆ ಪಂಪ್ ಓಡಿಸ್ಬೇಕಲ್ಲ ಈ ಪಂಪ್ ಮಾಡಲಿಕ್ಕೆ ಅದಕ್ಕೆ ಮಾತ್ರ ಬೇಕಾಗಿದ್ದು ಈ 25 ಎಕರೆ ಲಾಸಲ್ಲಿ ಎಲ್ಲಿಯಾದರೂ ನೀವು ಕೇಳಿದ್ರೆ 2000 ಮೆಗಾವಾಟು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದು ಕೇಳಿದಿರಾ ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟು ಇದರಿಂದ ಯಾರಿಗೇನಿಲ್ಲ ತೊಂದರೆ ಆಗೋದು ನಮಗೆ ಸ್ಟೇಟಿಗೆ ಅದರಲ್ಲಿ ಶಿವಮೊಗ್ಗದವರಿಗೂ ಪ್ರಯೋಜನ ಆಗ್ತದೆ ಪಕ್ಕದಲ್ಲಿರೋರಿಗೆಲ್ಲ ಪ್ರಯೋಜನ ಆಗ್ತದೆ ಅದು ಎಲೆಕ್ಟ್ರಿಸಿಟಿ ಬರ್ತದೆ ಈ ವಿಚಾರದಲ್ಲಿ ಬ್ಲಾಸ್ಟಿಂಗ್ ಎಲ್ಲ ನಡೆಯುತ್ತೆ ಅಲ್ಲಿ ಪ್ರಾಣಿಗಳಿಗೆ ಈಗ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಹಿಮಾಲಯ ಪ್ರದೇಶ ಕಾಶ್ಮೀರ ಎಲ್ಲಿದೆ ಈ ನ್ಯಾಷನಲ್ ಹೈವೇಗಳೆಲ್ಲ ಮಾಡ್ತೀವಲ್ಲ ನ್ಯಾಷನಲ್ ಹೈವೇಸು ಸಾವಿರಾರು ಇದು ಮಾಡ್ತೀವಲ್ಲ ಎಷ್ಟು ಟನೆಲ್ ಮಾಡ್ತಿರಲ್ಲ ಅಲ್ಲೆಲ್ಲ ಏನಿಲ್ವಾ ಮರಗಳು ಯಾವುದು ಇಲ್ವಾ ನೋಡಿ ಆಯಿತು ಪಶ್ಚಿಮ ಘಟ್ಟದಲ್ಲಿ ತಾನೇ ಶರಾವತಿ ಮಾಡಿರೋದು ಕೇಳಿ ಇಲ್ಲಿ ನಿಮಗೆಲ್ಲ ತಪ್ಪು ನೋಡಿ ನಿಮಗೆ ತಪ್ಪು ಕಲ್ಪನೆ ಆಯ್ತಾ ಇದು ಕೇಳಿ ಇಲ್ಲಿ ಒಂದು ನಿಮಿಷ ಕೇಳಿ ಇದು ನಾನು ಮಾಡ್ಲಿಕ್ಕೆ ಆಗ್ತದಾ ಇದು ಮಾಡಬೇಕಾದ್ರೆ ಎಷ್ಟೆಲ್ಲ ಇದನ್ನು ಪರ್ಮಿಷನ್ ತಗೋಬೇಕಾಗ್ತದೆ ಇವತ್ತು ಮೊದಲನೇದಾಗಿ ನಮ್ಮ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಫಾರೆಸ್ಟ್ ಅವರು ಕ್ಲಿಯರೆನ್ಸ್ ಕೊಡಬೇಕು ನಂತರ ನ್ಯಾಷನಲ್ ಲೆವೆಲಲ್ಲಿ ಇದ್ದಾರೆ ಅವರು ಸಮೇತ ಇದು ಮಾಡಬೇಕು ಅವರು ಸ್ಟಡಿ ಟೀಮನ್ನ ಕಳಿಸಿದ್ದಾರೆ ಎಕ್ಸ್ಪರ್ಟ್ ಟೀಮ್ ಕಳಿಸಿದ್ದಾರೆ ಅವರೆಲ್ಲ ನೋಡಿಬಿಟ್ಟು ಅವ್ರು ಪರ್ಮಿಷನ್ ಕೊಟ್ಟ ಮೇಲೇ ನಾವು ಮಾಡಲಿಕ್ಕಾಗೋದು ನಾನಿಲ್ಲಿ ಬಂದುಬಿಟ್ಟು ಪ್ರೆಸ್ ನಿಮ್ಮ ಮುಂದುಗಡೆ ನಾಳೆ ಸ್ಟಾರ್ಟ್ ಮಾಡ್ತೀನಿ ಮಾಡಲಿಕ್ಕಾಗ್ತದಾ ಅದಕ್ಕೆಲ್ಲ ಕೆಲವಾರು ವಿಚಾರಗಳಿದ್ದಾರೆ ಕೆಲವಾರು ಇದು ಅದನ್ನು
ಪರ್ಮಿಷನ್ಗಳಿದೆ, ನಿಯಮ ಇದರ ಪ್ರಕಾರ ಮಾಡಬೇಕಾಗ್ತದೆ. ಅದರಿಂದ ದಯವಿಟ್ಟು ನಿಯಮಾನುಸಾರನೇ ಮಾಡೋದು ನಾವು. ಪರ್ಮಿಷನ್ ಎಲ್ಲ ಮನ್ನ ಮೇಲೇ ಮಾಡೋದು, ನಾವು ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಾನು ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂದರೆ ನಾನು ಹೇಳಲಿಕ್ಕೆ ಆಗೋದು. ಕೇಳಿ ಒಂದು ನಿಮಿಷ, ನೀವೇನು ಹೇಳ್ತೀರಾ? ನಿಮ್ಮನ್ನೇ ಕನ್ವಿನ್ಸ್ ಮಾಡಲಿಕ್ಕೆ ನಾನು ನಿದ್ರೆ ಮಾಡೋರನ್ನ ಎಬ್ಬಿಸ್ಬೋದು, ನಟನೆ ಮಾಡೋರನ್ನ ಎಬ್ಬಿಸ್ಲಿಕ್ಕೆ ಆಗ್ತದಾ? ನೀವು ತೀರ್ಮಾನ ಮಾಡಿಬಿಟ್ಟಿದ್ದೀರ, ಯಾವುದು ಕೆಲವರು ಏನಾಗಿದೆ ಈ ತೊಂದರೆ ಆಗ್ತದೆ ಅಂದ್ಬಿಟ್ಟು. ದಯವಿಟ್ಟು ಅದಕ್ಕೆ ಕಾನೂನಿದೆ, ನಿಯಮ ಇದೆ, ಅದರ ಪ್ರಕಾರ ನಾವು ಮಾಡ್ತೀವಿ. ನೋಡಿ, ಹಂಗೆ ಶರಾವತಿ ಮಾಡಿದಾಗ ಎಷ್ಟು ಜನರದು ಎಷ್ಟು ಜನರಿಗೆ ಅನ್ಯಾಯ ಆಗಿದೆ, ಎಷ್ಟು ಜನರಿಗೆ ಇದಾಗಿದೆ. ನಾವು ಆ ಸ್ವಾಮೀಜಿಗೆ ಸಮೇತ ಗೌರವ ಕೊಡ್ತೀವಿ. ನಾನು ಹೇಳ್ತೀನಿ, ಅವರು ಸಮೇತ ಗೌರವ ಇರುವವರೇ, ಅದಕ್ಕೆ ಅವರಿಗೆ ಹೇಳ್ತೀನಿ.